ನಮಸ್ತೆ ಕರ್ನಾಟಕ, ನಾನು ನಿಮ್ ದಿವ್ಯಾ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಬಾಳೆಹಣ್ಣು ಉಪಯೋಗಿಸ್ಕೊಂಡು ಈಸಿಯಾಗಿ ಕಜ್ಜಾಯ ಹೇಗ್ ಮಾಡೋದಂತ ತಿಳಿಸ್ಕೊಡ್ತೀನಿ ನಿಮ್ಗೆ. ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೆ 3 ಪದಾರ್ಥ ಅಷ್ಟೇ ಉಪಯೋಗಿಸ್ಕೊಂಡು ಮಾಡೋದು. ನೋಡಿ ಹೇಳ್ತೀನಿ. 3 ಬಾಳೆಹಣ್ಣು ತಗೊಂಡಿದ್ದೀನಿ, 2 ಕಪ್ ಅಕ್ಕಿ ಹಿಟ್ಟು, ಸಕ್ಕರೆ ಬದಲಿಗೆ ಬೆಲ್ಲನೂ ತಗೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಕ್ಕರೆ ತಗೊಂಡಿದ್ದೀನಿ, ಮತ್ತೆ ಏಲಕ್ಕಿ ಪೌಡ್ರು. 3 ಬಾಳೆಹಣ್ಣನ್ನ ಒಂದು ಬೌಲಿಗೆ ಸಿಪ್ಪೆ ತೆಗೆದು ಹಾಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ವಾ, ಆ ರೀತಿ ಪೇಸ್ಟ್ ಮಾಡ್ಕೋಬೇಕು. ಹಾಕೊಂಡು ನೀಟಾಗಿ ಕೈಯಲ್ಲೇನೆ, ನಾನಿಲ್ಲಿ ಮೀಡಿಯಂ ಹಣ್ಣಾಗಿರೋ ಬಾಳೆಹಣ್ಣನ್ನ ತಗೊಂಡಿದ್ದೀನಿ. ನೀವು ಫುಲ್ ಹಣ್ಣಾಗಿರೋ ಬಾಳೆಹಣ್ಣು ತಗೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಪೇಸ್ಟ್ ಆಗೋ ತನಕ ಕೈಯಲ್ಲಿನೇ ಹಾಗೆ ಇದು ಮಾಡಬೇಕು, ಕಲಿಸ್ತಾ ಇರಬೇಕು. ಇನ್ನೇನು ಪೇಸ್ಟ್ ಆಯಿತು. ನೋಡಿ, ಪೇಸ್ಟ್ ಆಯಿತು. ಪೇಸ್ಟ್ ಆದ್ಮೇಲೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅಕ್ಕಿ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಕೂಡ ಮಿಕ್ಸಿಂಗ್ ಆಗಬೇಕು. ನೆಕ್ಸ್ಟ್ ಬಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕೋಬೇಕು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕೊಂಡು ರೊಟ್ಟಿಗೆ ಹಿಟ್ಟು ಕಲಿಸ್ಕೊಳ್ತೀವಲ್ವಾ, ಆ ಥರ ಕಲಿಸ್ಕೋಬೇಕು. ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೋಬೇಕು. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಹಿಟ್ಟಲ್ಲಿ. ನೆಕ್ಸ್ಟ್ ಬಂದು ಲಾಸ್ಟಿಗೆ ಸಕ್ಕರೆ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಹಾಗೆ ಮತ್ತೆ ಮಿಕ್ಸಿಂಗ್ ಮಾಡ್ಕೋಬೇಕು. ಏಲಕ್ಕಿ ಪೌಡ್ರು, ಹಾಕಿ ಹಾಗೆ ಒಂದು 2-3 ನಿಮಿಷ ಹಾಗೇನೆ ಕಲಸ್ಕೋಬೇಕು. ಕಲಸ್ಕೊಂಡಾದ್ಮೇಲೆ ನೀವು ತುಂಬಾನೇ ಇಷ್ಟಪಟ್ಟು ತಿಂತೀರಾ ಫ್ರೆಂಡ್ಸ್. ಇದಕ್ಕೆ 3 ಪದಾರ್ಥ ಇದ್ರೆ ಅಷ್ಟೇ ಸಾಕು. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ತುಂಬಾನೇ ಇಷ್ಟಪಟ್ಟು ತಿಂತೀರಾ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ತರ ಕಲಸ್ಕೊಂಡಾದ್ಮೇಲೆ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಚಪಾತಿಗೆ ಇದು ಮಾಡ್ಕೊಂತೀವಲ್ವಾ, ಆ ಥರ ಮಾಡಿಕೊಂಡು ಆಯಿಲಲ್ಲಿ ಬಿಡಬೇಕು. ಆಯಿಲ್ ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಂದ್ಬಿಟ್ಟು ಸಕ್ಕರೆ ಮಾತ್ರ ಹಾಕ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳು ಮಾತ್ರ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಇವತ್ತೇ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. 3 ಬಾಳೆಹಣ್ಣಿಂದ ಒಂದು 20-40 ಕಜ್ಜಾಯ ಮಾಡ್ಕೋಬೋದು. ಬೇಕಿದ್ರೆ ಒಂದು 2 ವೀಕ್ 3 ವೀಕ್ಸ್ ತನಕನೂ ಇಟ್ಕೊಂಡು ತಿನ್ಬೋದು. ಯಾವುದೇ ರೀತಿ ಇದಿರಲ್ಲ, ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಸ್ನ್ಯಾಕ್ಸ್ಗೂ ತಿನ್ಬೋದು ಈವ್ನಿಂಗು. ಇದಕ್ಕೆ ಬೇಕಿದ್ರೆ ಎಳ್ಳು ಎಲ್ಲ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಎಳ್ಳು ಏನು ಹಾಕಿಲ್ಲ, ಹಾಗೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಅದೇನು ಇಲ್ಲ ಅಂದ್ರೆ, ಎಳ್ಳು ಏನಿಲ್ಲ ಅಂದ್ರೆ ಈ ತರ ಈಸಿಯಾಗಿ ಮನೇಲಿ ಕಜ್ಜಾಯ ಮಾಡ್ಕೊ ತಿನ್ಬೋದು. ಬಾಳೆಹಣ್ಣು, ಅಕ್ಕಿ ಹಿಟ್ಟು, ಸಕ್ಕರೆ ಇಲ್ಲ ಬೆಲ್ಲ, ಏಲಕ್ಕಿ ಪುಡಿ
ಅರಿಶಿನ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರೆ ಸಾಕು. ಕಜ್ಜಾಯ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಸ್ವೀಟ್ ಅಂದ್ರೆ ಯಾರು ಇಷ್ಟ ಇರಲ್ಲ ಅಲ್ವಾ? ತುಂಬಾನೇ ಲೈಕ್ ಮಾಡ್ತಾರೆ ತುಂಬಾ ಜನ ಸ್ವೀಟ್ ಅಂದ್ರೆ. ಮನೆಯಲ್ಲಿ ಹಾಫ್ ಅನ್ ಅವರ್ ಅಲ್ಲಿ ಕಜ್ಜಾಯ ರೆಡಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಪಡ್ತೀರಾ. ನಾನಿದು 4-5 ಟೈಮ್ಸ್ ಮಾಡ್ತಾ ಇರೋದು. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಕಲರ್ ಅಂತ. ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ. ನಿಮಗೂ ಬರ್ತಾ ಇದೆಯಾ? ನಿಮಗೂ ಬರ್ತಾ ಇದ್ರೆ ಮನೇಲಿ ಇವತ್ತೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಕಜ್ಜಾಯ ರೆಡಿ ಆಯ್ತು ಫ್ರೆಂಡ್ಸ್. ಚಿಕ್ಕ ಮಕ್ಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಳಿದ್ದ ಮನೇಲಿ ಮಾಡ್ಕೊಡಿ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ವಾವ್, ಕಜ್ಜಾಯ ಇಸ್ ರೆಡಿ. ನೋಡಿ ಫ್ರೆಂಡ್ಸ್ ಹೆಂಗ್ ಬಂದಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿ ಬಂದಿದೆ. ವಾವ್.